ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ನಮನಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಚರಣ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ಸ್ವಾಧ್ಯಾಯ ಸೀತಾಯನದ ಸ್ವಾಧ್ಯಾಯದಲ್ಲಿ ನಾವಿದ್ದೇವೆ. ಲವಕುಶರ ಶಿಕ್ಷಣ, ಅವರ ವಿದ್ಯಾಭ್ಯಾಸವನ್ನ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ವಿ. ಲವಕುಶರ ಶಿಕ್ಷಣ ಹೇಗೆ ಸೀತಾಮಾತೆ ಕಥೆಗಳ ಮೂಲಕ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಪಾಠಗಳನ್ನ, ನೀತಿಗಳನ್ನ, ಸಂಸ್ಕಾರಗಳನ್ನ ಕೊಡ್ತಾ ಇದ್ದಾಳೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇದುವರೆಗೆ ಅತ್ರಿ ಋಷಿ ಮತ್ತು ಅನಸೂಯಾಳ ಕಥೆಯನ್ನ ನಾವು ಕೇಳಿದ್ದೇವೆ. ಅನಸೂಯ ಮಾತೆ ಹೇಗೆ ಮಂದಾಕಿನಿ ನದಿಯನ್ನ ಈ ಭೂಮಿಗೆ ತಂದಳು ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹೀಗೆ ದಿನದಿಂದ ದಿನಕ್ಕೆ ಮಕ್ಕಳು ಬೆಳೀತಾ ಇದ್ದಾರೆ, ಅವರು ದೊಡ್ಡವರಾಗ್ತಾ ಇದ್ದಾರೆ. ಸುಮಾರು 6-7 ವರ್ಷದವರಾಗಿರ್ಬಹುದು. ಅವ್ರಿಗೆ ಯಾವ್ಯಾವ ವಯಸ್ಸಿಗೆ ಯಾವ್ಯಾವ ಕಥೆಗಳನ್ನ ಹೇಳಬೇಕು, ಯಾವ್ಯಾವ ನೀತಿಗಳನ್ನ, ಪಾಠಗಳನ್ನ ಅವ್ರಿಗೆ ಅವ್ರ ಮನಸ್ಸಿನಲ್ಲಿ ಬಿತ್ತಬೇಕು ಅಂತಕ್ಕಂಥದ್ದೆಲ್ಲ ಸೀತಾಮಾತೆಗೆ ಗೊತ್ತು. ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಬುದ್ಧಿವಾದಗಳನ್ನ ಅವಳು ಮಾಡ್ತಾ ಇರ್ತಾಳೆ. ಹೀಗೆ ಲವಕುಶರಿಗೆ ಪ್ರತಿದಿನ ಮಲಗುವಾಗ ಒಂದು ಕಥೆಯನ್ನ ಹೇಳುವ ಪರಿಪಾಠ ಇರುತ್ತೆ. ಸರಿ, ಮಕ್ಕಳಿಗೆ ಇವತ್ತು ಯಾವ ಕಥೆಯನ್ನ ಹೇಳಿ ಅಂತ ಹೇಳಿ ಸೀತಾಮಾತೆ ಕೇಳಿದಾಗ ಅವ್ರು ಅದೇ ಮತ್ತೆ ಅರುಂಧತಿ ಮತ್ತು ವಶಿಷ್ಠರ ಕಥೆಯನ್ನ ಹೇಳು ಅಂತ ಹೇಳಿ ಅವೇ ಕಥೆಗಳನ್ನ ಮತ್ತೆ ಮತ್ತೆ ಸಾಕಷ್ಟು ಬಾರಿ ಕೇಳಿದ್ರು ಅವರು ಮತ್ತೆ ಮತ್ತೆ ಅದೇ ಕಥೆಗಳನ್ನ ಕೇಳ್ತಾ ಇರ್ತಾರೆ. ಆಗ ಸೀತಾಮಾತೆ ಹೇಳ್ತಾಳಂತೆ, ಈ ಕಥೆಯನ್ನ ಬಹಳಷ್ಟು ಸಾರಿ ನಿಮ್ಗೆ ಹೇಳಿದೀನಿ, ಮತ್ತೆ ಇವತ್ತು ಅದೇ ಕಥೆಯನ್ನ ಕೇಳ್ತೀರಾ ಅಂದಾಗ, ಇಲ್ಲಮ್ಮ, ನಮ್ಗೆ ಅದೇ ಕಥೆಯನ್ನ ಹೇಳು, ಅರುಂಧತಿ ಮತ್ತು ವಶಿಷ್ಠರ ಕಥೆಯನ್ನ ಹೇಳು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಅರುಂಧತಿ ಋಷಿ ಯಾರು ಅಂತಂದ್ರೆ ವಶಿಷ್ಠರ ಧರ್ಮಪತ್ನಿ. ಈ ವಶಿಷ್ಠರು ನಮ್ಮ ರಾಮರಾಜ್ಯದ ರಘುವಂಶದ ಕುಲಗುರುಗಳು ಆಗಿರೋದಷ್ಟೇ ಅಲ್ದೇನೆ ಅವರು ಒಬ್ಬ ಮಹಾನ್ ತಪಸ್ವಿ ಆಗಿರ್ತಾರೆ. ಅವರ ಧರ್ಮಪತ್ನಿ ಅವರ ಧರ್ಮಪತ್ನಿ ಇಲ್ಲಿ ಅರುಂಧತಿ ಆಗಿರ್ತಾಳೆ. ಇವಳು ಕೂಡ ಬಹಳ ದೊಡ್ಡ ಸಾಧಕಿಯಾಗಿರ್ತಾಳೆ. ಅವಳು ತಾನು ಮಾಡಿರ್ತಕ್ಕಂತಹ ಸಾಧನೆಯಿಂದ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನ ಅವಳು ಪಡೆದಿರ್ತಾಳೆ. ಈಗಾಗಲೇ ಆ ಕಾಲದಲ್ಲಿ ಅನೇಕ ಜನ ಋಷಿಗಳು, ಋಷಿ ಪತ್ನಿಯರು ಅವರ ತಾವು ಮಾಡಿರ್ತಕ್ಕಂಥ ತಪಸ್ಸಿನಿಂದ, ತಮ್ಮ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆಯಿಂದ, ಪ್ರಕೃತಿಗೆ ಅವರು ಮಾಡಿರ್ತಕ್ಕಂತಹ ಕಾಣಿಕೆಗಳಿಂದ ಅವರು ಪ್ರತ್ಯೇಕವಾಗಿ ಋಷಿಗಳು ಅಂತ ಹೇಳಿ ಗುರುತಿಸಲ್ಪಡ್ತಾ ಇರ್ತಾರೆ. ಅಂಥ ಋಷಿಗಳಲ್ಲಿ ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿರತಕ್ಕಂಥ, ತನ್ನದೇ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನ, ಸಿದ್ಧಿಗಳನ್ನ ಹೊಂದಿರತಕ್ಕಂಥ ಈ ಅರುಂಧತಿ ಮಾತೆ ಒಬ್ಬಳಾಗಿರ್ತಾಳೆ. ಇವರ ಕಥೆಯನ್ನ ಹೇಳಲಿಕ್ಕೆ ಮಕ್ಕಳು ಕೇಳ್ತಾರೆ. ಆಗ ಸೀತಾಮಾತೆ ಆ ಕಥೆಯನ್ನು ಹೇಳಿಕೆ ಶುರು ಮಾಡ್ತಾಳೆ. ಹೀಗೆ ಗುರುಕುಲದಲ್ಲಿ ಈ ಅರುಂಧತಿ ಮಾತೆ ಮತ್ತು ವಶಿಷ್ಠರು ತಮ್ಮದೇ ಆಗಿರ್ತಕ್ಕಂಥ ಒಂದು ಗುರುಕುಲವನ್ನ ಕಟ್ಕೊಂಡು, ಒಂದು ಆಶ್ರಮವನ್ನ ಕಟ್ಟಿಕೊಂಡು, ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಂಡು ತಮ್ಮ ಮಕ್ಕಳೊಂದಿಗೆ ಸುಖವಾಗಿ ಇರ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಮಹಾರಾಜ ಅಲ್ಲಿ ಬರ್ತಾನಂತೆ, ಕೌಶಿಕ ಮಹಾರಾಜ ಅಂತ ಹೇಳಿ ಬರ್ತಾನೆ. ಅವನೆಲ್ಲೋ ಯುದ್ಧವನ್ನ ಮಾಡಿ ತನ್ನ ಸೈನ್ಯವನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅವರೆಲ್ಲ ಮಹಾರಾಜರು ಯುದ್ಧ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ನಿಲ್ಕೊಳ್ತಕ್ಕಂಥ ಊಟ ಮತ್ತು ಇರುವ ವ್ಯವಸ್ಥೆ ಅವ್ರಿಗೆ ಬೇಕಾಗ್ತಾ ಇರುತ್ತೆ. ಹೀಗಾಗಿ ಅಲ್ಲಲ್ಲಿ ಆಶ್ರಮಗಳನ್ನ ಹುಡುಕೊಂಡವರು ಬರ್ತಾ ಇರ್ತಾರೆ. ಆ ದಾರಿಯಲ್ಲಿ ಬರ್ತಾ
ಇದ್ದಾಗ ಇಲ್ಲಿ ವಶಿಷ್ಠ ಋಷಿಗಳ ಒಂದು ಆಶ್ರಮ ಅವರಿಗೆ ಕಾಣಿಸುತ್ತೆ. ಆಗ ಕೌಶಿಕ ಮಹಾರಾಜ ಬಂದು ವಶಿಷ್ಠ ಋಷಿಗಳಿಗೆ ಹೇಳ್ತಾರೆ, ಮಹಾರಾಜರೇ, ಹೀಗೆ ನಾವು ಸೈನ್ಯ ಸಮೇತವಾಗಿ ಬಂದಿದ್ದೇವೆ, ಇಂಥ ಯುದ್ಧಕ್ಕೆ ಹೋಗಿದ್ವಿ, ನಮಗೆ ಒಂದು ದಿನ ತಂಗುವ ಒಂದು ಅವಕಾಶ ಮತ್ತು ಇಲ್ಲಿ ಊಟದ ಅವಕಾಶವನ್ನ ತಾವು ಮಾಡಿಕೊಡ್ಬೇಕು ಅಂತಂದಾಗ ವಶಿಷ್ಠ ಋಷಿಗಳು ಸಂತೋಷದಿಂದ ಒಪ್ಕೊಳ್ತಾರೆ. ಒಪ್ಕೊಂಡು ಅವ್ರಿಗೆಲ್ಲ ತುಂಬಾ ಆದರ ಆತಿಥ್ಯವನ್ನ ಮಾಡ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಸೈನಿಕರಿಗೆ ಒಂದು ಅತ್ಯಂತ ಒಳ್ಳೆಯ ಭೋಜನವನ್ನ ಅವರು ಮಾಡ್ತಾರೆ, ನಿರಾಯಾಸವಾಗಿ, ಸ್ವಲ್ಪೇ ಸಮಯದಲ್ಲಿ. ಮೊದಲೇನೋ ಗೊತ್ತಿಲ್ಲದೇನೆ, ಏನೋ ಆಯಾಸ ಇಲ್ಲದೇನೆ ಅತ್ಯಲ್ಪ ಸಮಯದಲ್ಲಿ ಇಷ್ಟೊಂದು ಜನರಿಗೆ ಇಷ್ಟು ಒಳ್ಳೆಯ ಭೋಜನವನ್ನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಕೌಶಿಕ ಮಹಾರಾಜನಿಗೆ ಆಶ್ಚರ್ಯ ಆಗ್ತದ. ಇದು ಒಂದು ಸಣ್ಣ ಆಶ್ರಮ ಆಗಿದೆ, ಇಷ್ಟೆಲ್ಲ ಜನರಿಗೆ ಇಷ್ಟು ಬೇಗನೆ ಹೇಗೆ ಇವರು ಮಾಡಿದ್ರು ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಗ್ತದೆ. ಹೀಗಾಗಿ ಇದು ಹೇಗೆ ಸಾಧ್ಯ ಅಂತ ಹೇಳಿ ಕೌಶಿಕ ಮಹಾರಾಜ ವಶಿಷ್ಠರನ್ನ ಕೇಳ್ತಾರೆ. ಆಗ ವಶಿಷ್ಠರು ಹೇಳ್ತಾರೆ, ಇದೆಲ್ಲ ನನ್ನ ಧರ್ಮ ಪತ್ನಿ ಅರುಂಧತಿಯ ಕೆಲಸ, ಅವಳನ್ನೇ ಕೇಳಿ, ಅವಳ ಶಕ್ತಿಯಿಂದಲೇ ಇದೆಲ್ಲ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಆಗ ಅವಳು ತಮ್ಮ ಬಳಿ ಕಾಮಧೇನು ಇದೆ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾಳೆ. ಈಗಾಗಲೇ ಮಹಾರಾಜನ ಕಿವಿಗೆ ಸುದ್ದಿ ಮುಟ್ಟಿರುತ್ತೆ, ಸೈನಿಕರು ಗುಸುಗುಸು ಮಾತಾಡ್ತಾ ಇರ್ತಾರೆ, ಏನೋ ಕಾಮಧೇನು ಅದೇ ಕಲ್ಪತರು, ಕಾಮಧೇನು ಅಂದ್ರೆ ಅವ್ರಿಗೆ ಏನು ಬಯಸ್ತಾರೋ ಅದೆಲ್ಲವನ್ನು ಕೊಡ್ತಕ್ಕಂಥ ಒಂದು ಕಾಮಧೇನು ಅದರಿಂದನೇ ಇಷ್ಟು ಸುಲಭವಾಗಿ ಇಷ್ಟೆಲ್ಲ ಜನರಿಗೆ ಊಟ ಮಾಡಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಯ್ತು ಅಂತಕ್ಕಂಥ ಮಾತು ಕೌಶಿಕ ಮಹಾರಾಜನ ಕಿವಿಗೂ ಬಿದ್ದಿರುತ್ತೆ. ಆದ್ರೂ ಕೂಡ ಅದನ್ನ ಪ್ರತ್ಯಕ್ಷವಾಗಿ ನೋಡಿದ್ರು, ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳಿ ಈ ಋಷಿಗಳಿಗೆ ಅದನ್ನ ಕೇಳ್ತಾನೆ. ಆಗ ಅವರು ನನಗ ಗೊತ್ತಿಲ್ಲ, ಈ ಸಂಗತಿ ಎಲ್ಲ ನನ್ನ ಧರ್ಮಪತ್ನಿ ಅರುಂಧತಿಗೆ ಗೊತ್ತಿರ್ತಕ್ಕಂಥದ್ದು. ಮೇಲಾಗಿ ಆ ಕಾಮಧೇನು ಅವಳ ಮಗಳು, ಅವಳಿಗೆ ಮಾತ್ರ ಹಾಲನ್ನ ಕೊಡ್ತಾಳೆ, ಅದನ್ನ ತೆಗೆದುಕೊಂಡು ಹೋದ್ರೆ ನಿಮ್ಗೇನು ಉಪಯೋಗ ಆಗೋದಿಲ್ಲ, ಅವಳನ್ನೇ ಕೇಳ್ರಿ ಅಂತ ಅಂದಾಗ, ಕಾಮಧೇನು ಇದೆ ನಮ್ಮಲ್ಲಿ, ಅದರ ಸಹಾಯದಿಂದನೇ ನಾನು ಇಷ್ಟೆಲ್ಲ ಮಾಡ್ದೆ ಅಂತ ಹೇಳಿ ಅವಳು ಹೇಳ್ತಾಳೆ. ಆಗ ಕೌಶಿಕ ಮಹಾರಾಜ ಏನ್ ಹೇಳ್ತಾನೆ, ಆ ಕಾಮಧೇನು ನನಗೆ ಬೇಕು. ರಾಜ ಮಹಾರಾಜರು ಅವಾಗ ಯುದ್ಧ ಮಾಡಿ ತಮ್ಮ ಬಲದಿಂದ ಶಕ್ತಿಯಿಂದ ಏನನ್ನೋ ತೆಗೆದುಕೊಳ್ಬಹುದು ಅಂತಕ್ಕಂಥ ಒಂದು ಅಹಂಕಾರ ಅವರಲ್ಲಿ ಇರುತ್ತೆ. ಹೀಗಾಗಿ ಋಷಿಗಳು ತಾವು ಕೇಳಿದ್ದನ್ನ ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಕಾಮಧೇನುವನ್ನ ನನಗೆ ಒಪ್ಪಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಕೌಶಿಕ ವಶಿಷ್ಠ ಋಷಿಗಳು, ಇಲ್ಲ, ಈ ವಿಷಯವಾಗಿ ನನ್ನ ಹೆಂಡತಿಯನ್ನೇ ನೀವು ಕೇಳ್ರಿ, ಯಾಕಂತಂದ್ರೆ ಆ ಕಾಮಧೇನು ಅವಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದಾಗ ಮಹಾರಾಜ ಅರುಂಧತಿ ಋಷಿಗೆ ಕಾಮಧೇನವನ್ನ ತನಗೆ ಒಪ್ಪಿಸ್ಬೇಕು ಅಂತ ಹೇಳಿ ಕೇಳ್ತಾನೆ. ಆಗ ಅವಳು ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ, ಯಾಕಂದ್ರೆ ಅವಳು ನನ್ನ ಮಗಳು, ಕಾಮಧೇನು ನನ್ನ ಮಗಳು, ಅವಳ ರಕ್ಷಣೆ ನನ್ನ ಹೊಣೆಯಾಗಿದೆ, ದಯವಿಟ್ಟು ನಮ್ಮ ತಾಯಿ ಮಗಳನ್ನ ಅಗಲಿಸಬೇಡಿ ಮಹಾರಾಜರೇ ಅಂತ ಹೇಳಿ ಪರಿಪರಿಯಾಗಿ ಅವಳು ಕೇಳ್ಕೊತಾಳೆ. ಆದ್ರೆ ಕೌಶಿಕ ಮಹಾರಾಜ ಅದಕ್ಕೆ ಒಪ್ಪೋದಿಲ್ಲ. ಕೋಪದಿಂದ ಅವನು ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ. ಆಗ ಕೌಶಿಕ ಮಹಾರಾಜ ಮತ್ತು ವಶಿಷ್ಠ ಋಷಿಗಳ ನಡುವೆ ಯುದ್ಧ ನಡೀತದ. ಆ ಯುದ್ಧದಲ್ಲಿ ರಾಜ ಸೋತ್ ಹೋಗ್ತಾನೆ. ಆಗ ಅವನಿಗೆ ಇನ್ನಿಷ್ಟು ಸಿಟ್ಟು ಬರ್ತದ. ತಾನು ಒಬ್ಬ ಪರಾಕ್ರಮಿಯಾಗಿರ್ತಕ್ಕಂಥ ರಾಜ್ಯ, ಎಷ್ಟೆಷ್ಟೋ ವಿಜಯವನ್ನ ಸಾಧಿಸ್ತಕ್ಕಂಥ ರಾಜ್ಯ, ಒಬ್ಬ ಆಶ್ರಮವಾಸಿಯಾಗಿರ್ತಕ್ಕಂಥ ಋಷಿಗಳ ಎದುರು ಸೋತೆ ಅಂತಕ್ಕಂಥ ಕೋಪದಿಂದ ಅವನಿಗೆ ನಿಷ್ಟು ಸಿಟ್ಟು ಬರ್ತದ. ಬಹುಶಃ ಇದಕ್ಕೂ ಕೂಡ ತಾನು ಸೋಲ್ಲಿಕ್ಕೆ, ಅವರು ಗೆಲ್ಲಿಕ್ಕೂ ಕೂಡ ಕಾಮಧೇನುನೇ ಕಾರಣ ಆಗಿರಬಹುದು ಅಂತ ಹೇಳಿ ಅವನಿಗೆ ಅನ್ಸುತ್ತೆ. ಅಷ್ಟೇ ಅಲ್ದೇನೆ ಈ ಬಾಹುಬಲಕ್ಕಿಂತ ಬಹುಶಃ ಮಂತ್ರಶಕ್ತಿ ವಿಶಿಷ್ಟವಾಗ್ಯದ, ಅದು ಮಿಗಿಲಾಗಿ ಕಾಣಿಸ್ತದ ಅಂತ ಹೇಳಿ ಅನ್ಸುತ್ತೆ. ಹೀಗಾಗಿ ಮಂತ್ರ ಶಕ್ತಿಯನ್ನ ನಾನು ಸಿದ್ಧಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ತನ್ನ ರಾಜ್ಯವನ್ನೆಲ್ಲ ತೊರೆದು ಅವನು ತಪಸ್ಸಿಗೆ ಉಳಿದುಕೊಳ್ತಾನಂತೆ. ಈ ವರ್ಷಾನುಗಟ್ಲೆ ತಪಸ್ಸು ಮಾಡ್ತಾನೆ, ಸಾಕಷ್ಟು ಶಕ್ತಿಯನ್ನ ಸಂಪಾದನೆ ಮಾಡಿ ಮತ್ತೆ ಕಾಮಧೇನುವನ್ನ ಕೇಳಲಿಕ್ಕೆ ಬರ್ತಾನ. ಆಗ್ಲೂ ಕೂಡ ಅವನಿಗೆ ಸೋಲಾಗತ್ತೆ. ಆಗ್ಲೂ ಅವರು ಕಾಮಧೇನುವನ್ನ ಕೊಡೋದಿಲ್ಲ. ಆಗ ಕುಪಿತನಾಗಿರ್ತಕ್ಕಂಥ ಕೌಶಿಕ ಸಿಟ್ಟಿಗೆ ಬಂದು ಶಾಪವನ್ನ ಕೊಡ್ತಾನೆ. ನೋಡ್ರಿ, ಎಷ್ಟು ವರ್ಷಗಳ ಧ್ಯಾನ ತಪಸ್ಸು ಮಾಡಿದ್ರು ಕೂಡ ಈ ಸಿಟ್ಟು, ಕೋಪ, ತಾಪ ಮುಂತಾದವುಗಳನ್ನ ಅವನು ಇನ್ನೂ ಜಯಿಸಿರೋದಿಲ್ಲ. ಹೀಗಾಗಿ ಅವನು ಕೋಪ ಮಾಡ್ಕೊಂಡು ಶಾಪ ಕೊಡ್ತಾನೆ. ಏನ್ ಶಾಪ ಕೊಡ್ತಾನೆ ಅಂತಂದ್ರೆ, ನಿನ್ನ ಗಂಡು ಮಕ್ಕಳೆಲ್ಲ ಸತ್ತು ಹೋಗಲಿ. ಈಗ ಅರುಂಧತಿ ಮತ್ತು ವಶಿಷ್ಠ ಮುನಿಗಳಿಗೆ ಶಾಪ ಕೊಡ್ತಾನ, ನಿಮ್ಮ ಗಂಡು ಮಕ್ಕಳೆಲ್ಲ
ನಶಿಸಿ ಹೋಗ್ಲಿ. ನೋಡ್ರಿ ಎಂಥ ಒಂದು ವಿಪರ್ಯಾಸದ ಕೆಲಸ. ಆ ಋಷಿ ದಂಪತಿಗಳಿಗೆ ಇದನ್ನ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಸಾಕಷ್ಟು ಸಮರ್ಥರು, ಸಾಕಷ್ಟು ಸಾಧನೆಯನ್ನ ಮಾಡಿರ್ತಾರೆ, ಸಾಕಷ್ಟು ಮಂತ್ರಗಳ ಸಿದ್ಧಿ ಅವರಿಗೆ ಇರುತ್ತೆ, ಏನೆಲ್ಲವನ್ನು ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ಆದ್ರೆ ಋಷಿಯ ಶಾಪವನ್ನ ಹಿಂದಕ್ಕೆ ಪಡಿತಕ್ಕಂಥ, ಅದನ್ನ ಇಲ್ಲವಾಗಿಸ್ತಕ್ಕಂಥ ಶಕ್ತಿ ಅವಾಗ ಇರೋದಿಲ್ಲ. ತಮ್ಮ ಕಣ್ಣೆದ್ರೆ ಒಬ್ಬೊಬ್ಬರಾಗಿ ತನ್ನ ಎಲ್ಲ ಗಂಡು ಮಕ್ಕಳು ಸಾಯುವುದನ್ನ ಅವರಿಬ್ರು ನೋಡ್ತಾರೆ, ಅನುಭವಿಸ್ತಾರೆ, ದುಃಖಿಸ್ತಾರೆ. ಈ ದುಃಖವನ್ನ ತಂದೆ ತಾಯಿಗಳು ಅನುಭವಿಸ್ತಕ್ಕಂಥ ಈ ದುಃಖವನ್ನ ನೋಡ್ಲಿಕ್ಕೆ ಅವರ ಹೆಣ್ಣು ಮಕ್ಕಳಿಗೆ ಸಾಧ್ಯ ಆಗುದಿಲ್ಲ. ಅವರಿಗೂ ಒಳ್ಳೆ ಹೆಣ್ಣು ಮಕ್ಕಳು ಇರ್ತಾರೆ. ಅವರು ತುಂಬಾ ಮಹಾ ತಪಸ್ವಿನಿಗಳು ಆಗಿರ್ತಾರೆ, ಸಾಕಷ್ಟು ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಆಗಿರ್ತಾರೆ. ಅವ್ರಿಗೆ ತುಂಬಾ ಹೆಣ್ಣು ಮಕ್ಕಳಿಗೆ ತುಂಬಾ ನೋವಾಗ್ತದ. ತಮ್ಮ ತಂದೆ ತಾಯಿಗಳಿಗೆ ಇಂತಹ ಒಂದು ನೋವನ್ನ ನೋವಿನಿಂದ ಪಾರು ಮಾಡಬೇಕು, ಅವರಿಗೆ ನೆಮ್ಮದಿಯನ್ನ ಕಲ್ಪಿಸಿ ಕೊಡಬೇಕು ಅಂತ ಹೇಳಿ ಯೋಚಿಸಿ ಅರುಂಧತಿಯ ಮಗಳು ಹೇಳ್ತಾಳೆ, ಅಮ್ಮ ನನಗೆ ಸಹಾಯ ಮಾಡ್ಬೇಕು ನೀನು ಅಂತ ಹೇಳಿ. ಆಗ ಅರುಂಧತಿನ ಒಪ್ಕೊಳ್ತಾಳೆ. ನಿನಗೇನು ಸಹಾಯ ಬೇಕು ಅದನ್ನ ನಾನು ಮಾಡ್ತೀನಮ್ಮ ಅಂತ ಹೇಳಿ ಒಪ್ಕೊಳ್ತಾಳೆ. ಆಗ ಮಗಳು ಹೇಳ್ತಾಳೆ, ಅಮ್ಮ ನಾವು ಒಂದು ಹೊಸ ಲೋಕವನ್ನ ಸೃಷ್ಟಿಸಬೇಕು. ನಮ್ಮ ಧ್ಯಾನ ಶಕ್ತಿಯಿಂದ, ನಮ್ಮ ತಪಸ್ಸಿನ ಶಕ್ತಿಯಿಂದ ಒಂದು ಹೊಸ ಲೋಕವನ್ನ ಸೃಷ್ಟಿಸಬೇಕು. ಅಲ್ಲಿ ಯಾವ ನೋವು, ಸಾವು, ಶಾಪಗಳಿಗೆ ಅವಕಾಶ ಇರಬಾರದು. ಅಲ್ಲಿ ಯಾವ ನೋವು ಇರಬಾರದು, ಯಾವ ಶಾಪಗಳು ಇರಬಾರದು, ತಂದೆ ತಾಯಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಯಾವ ಸಂಗತಿಗಳಲ್ಲಿ ನಡಿಬಾರದು. ಅಂತಹ ಒಂದು ಹೊಸ ಲೋಕವನ್ನ ಸೃಷ್ಟಿಸ್ಬೇಕು ಅಂತ ಹೇಳಿ ಹೇಳ್ತಾಳೆ. ಆಗ ಎಲ್ಲರೂ ಮತ್ತೆ ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಈ ತನ್ನ ತಂದೆ ತಾಯಿಗಳನ್ನ ತೆಗೆದುಕೊಂಡು ಹೆಣ್ಣು ಮಕ್ಕಳೆಲ್ಲರೂ ತಪಸ್ಸಿಗೆ, ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಆಗ ಅವರ ಧ್ಯಾನದ ಶಕ್ತಿಯಿಂದ ಆ ಲೋಕ, ಹೊಸ ಲೋಕದ ಸೃಷ್ಟಿ ಆಗ್ತದೆ. ಧ್ಯಾನದ ಶಕ್ತಿಯಿಂದ ಹೊಸ ಲೋಕ, ಯಾವ ಸಾವು ನೋವುಗಳು ಇಲ್ಲದೆ ಇರ್ತಕ್ಕಂಥ, ಬರೀ ಪ್ರೀತಿಯಿಂದ ತುಂಬಿರ್ತಕ್ಕಂಥ, ಸುಖ ಸಂತೋಷದಿಂದ ಕೂಡಿರ್ತಕ್ಕಂಥ, ಒಂದು ಆಹ್ಲಾದಕರವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ಒಂದು ಹೊಸ ಲೋಕದ ಸೃಷ್ಟಿಯಾಗುತ್ತೆ. ಆಗ ಸೀತಾಮಾತೆ ತನ್ನ ಮಕ್ಕಳನ್ನ ಹೊರಗೆ ಕರ್ಕೊಂಡು ಬಂದು, ಆ ಲೋಕವನ್ನ ನೀವು ನೋಡ್ತೀರಾ ಬನ್ನಿ ಅಂತ ಹೇಳಿ ಹೊರಗೆ ಕರ್ಕೊಂಡು ಬಂದು ಆಕಾಶದ ಕಡೆಗೆ ಬೆರಳು ಮಾಡಿ ತೋರಿಸ್ತಾಳೆ. ಅಲ್ಲಿ ನೋಡಿ ಮಕ್ಕಳೇ, ಆಕಾಶದಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಒಂದು ಅತ್ಯಂತ ಪ್ರಕಾಶಮಾನವಾಗಿ ಹೊಳಿತಕ್ಕಂಥ ಒಂದು ನಕ್ಷತ್ರ ಅದ, ಅದು ನೋಡ್ರಿ. ಆ ದೊಡ್ಡ ನಕ್ಷತ್ರವೇ ಅದು ಅರುಂಧತಿ ನಕ್ಷತ್ರ. ಹೊಳಿತಾ ಇದೆಯಲ್ಲ, ಅದೇ ಅರುಂಧತಿ ನಕ್ಷತ್ರ ಅಂತ ಹೇಳ್ತಾಳೆ. ಅದರ ಸುತ್ತಲೂ ಸಣ್ಣ ಸಣ್ಣ ನಕ್ಷತ್ರಗಳದಾವಲ್ಲ, ಚಿಕ್ಕ ಚಿಕ್ಕ ನಕ್ಷತ್ರಗಳದಾವಲ್ಲ, ಅವು ಅವಳ ಮಕ್ಕಳು. ಇನ್ನೂ ಸ್ವಲ್ಪ ದೂರದಲ್ಲಿ ಇನ್ನೊಂದು ಪ್ರಕಾಶಮಾನವಾಗಿರ್ತಕ್ಕಂತಹ ದೊಡ್ಡ ನಕ್ಷತ್ರ ಕಾಣಿಸ್ತಾ ಇದೆಯಲ್ಲ, ಅದೇ ವಶಿಷ್ಠ ಋಷಿಗಳು. ಅವರು ಆ ಲೋಕವನ್ನ ಕಾಯ್ತಾ ಇದ್ದಾರೆ, ತನ್ನ ಹೆಂಡತಿ ಮಕ್ಕಳನ್ನ ಅವರು ರಕ್ಷಿಸ್ತಾ ಇದ್ದಾರೆ, ಇಡೀ ಲೋಕವನ್ನ ಕಾಪಾಡ್ತಕ್ಕಂಥ ಒಂದು ಕೆಲಸವನ್ನಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಬರೀ ಪ್ರೀತಿ, ನೆಮ್ಮದಿ ಅದ, ಸಂತೋಷ ಅದ, ಸುಖ ಅದ, ಪ್ರೀತಿ ಅದ, ನೆಮ್ಮದಿ ಅದ. ಅಲ್ಲಿ ಸಾವಿಲ್ಲ, ನೋವಿಲ್ಲ, ಶಾಪಗಳಿಲ್ಲ, ಅಲ್ಲಿ ಅವುಗಳಿಗೆ ಅವಕಾಶ ಇಲ್ಲ. ಅಂತ ಒಂದು ಹೊಸ ಲೋಕವನ್ನ ಸೃಷ್ಟಿಸಿ ಅವರು ಅಲ್ಲಿ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆಗ ಮಕ್ಕಳು ಆಶ್ಚರ್ಯದಿಂದ ಕೇಳ್ತಾರೆ, ಅಮ್ಮ ನೀ ಆ ಲೋಕವನ್ನ ನೋಡಿದೀಯಾ ಅಂತ ಕೇಳ್ತಾರೆ. ಆಗ ಸೀತೆ ಹೇಳ್ತಾಳೆ, ಒಂದು ಸಾರಿ ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಿ ಹೇಳ್ತಾಳೆ. ಆಗ ಕುಶ ಕೇಳ್ತಾನೆ, ಅಮ್ಮ ಅಲ್ಲಿ ಭೂಮಿ ಇರೋದಿಲ್ಲ, ನೀನ್ ಹೇಗೆ ಹೋದೆ? ಆಕಾಶದಲ್ಲಿ ಭೂಮಿ ಕಾಣಿಸೋದಿಲ್ಲ, ಅಲ್ಲಿ ಹೇಗೆ ಹೋದೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಧ್ಯಾನದ ಮೂಲಕ, ತಪಸ್ಸಿನ ಮೂಲಕ ಅದು ಸಾಧ್ಯವಾಗ್ತದೆ. ಮನುಷ್ಯನಿಗೆ ದೇವಾನುದೇವತೆಗಳು ಕೊಟ್ಟ ಒಂದು ಅದ್ಭುತ ವಿದ್ಯೆ ಅದು, ಅದ್ಭುತ ಶಕ್ತಿ ಅದು. ಆದ್ರೆ ಅವನು ಅದೆಲ್ಲವನ್ನ ಮರ್ತಿದ್ದಾನೆ, ಅದನ್ನ ಕರಗತ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ. ಅದರ ಮುಖಾಂತರ, ಧ್ಯಾನದ ಮುಖಾಂತರ ನಾವಲ್ಲಿಗೆ ಸಾಕಷ್ಟು ಹೋಗಬಹುದು ಅಂತ ಹೇಳಿ ಅವಳು ಹೇಳ್ತಾಳೆ. ಇಲ್ಲಿ ನಾವೆಲ್ಲ ಕಲಿತುಕೊಳ್ಳಬೇಕಾಗಿರ್ತಕ್ಕಂಥದ್ದು, ನಾವು ಸಾಧಕರು, ಧ್ಯಾನಿಗಳು ಕಲಿತುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳಷ್ಟಿದೆ ಮಾಸ್ಟರ್ಸ್. ಇಲ್ಲಿ ಧ್ಯಾನದ ಮೂಲಕ ಎಷ್ಟೆಷ್ಟೋ ಸಾಧನೆಯನ್ನ ಮಾಡಿರ್ತಕ್ಕಂಥ ಮಾಸ್ಟರ್ಸ್ ಗಳನ್ನ ನಾವು ನೋಡಿದೀವಿ. ಆಸ್ಟ್ರಲ್ ಟ್ರಾವೆಲ್ ಗಳನ್ನ ನೋಡ್ತಾರೆ, ಯಾವ್ಯಾವುದೋ ಲೋಕಗಳಿಗೆ ಹೋಗ್ತಾರೆ, ತಮ್ಮ ಪೂರ್ವ ಜನ್ಮಗಳನ್ನ ತಿಳಿದುಕೊಳ್ತಾರೆ, ಎಲ್ಲೆಲ್ಲೋ ಎಷ್ಟೆಷ್ಟೋ ಆತ್ಮಗಳಿಗೆ ಅವರು ಸಹಾಯವನ್ನ ಮಾಡ್ತಾರೆ. ಎಲ್ಲ ಪಾಠಗಳು ನಾವು ಕೂಡ ಮಾಡಬಹುದು, ಸಾಧನೆ ಮಾಡಿದ್ರೆ ಏನೆಲ್ಲವನ್ನ ಮಾಡಬಹುದು ಅಂತಕ್ಕಂಥ ಒಂದು ಪಾಠ ಇಲ್ಲಿ ನಮಗೂ ಇದೆ. ಇಂಥ ವಿಷಯಗಳು ಈ ಸೀತಾಯಣ ಪುಸ್ತಕದಲ್ಲಿ ಬಹಳಷ್ಟು ನಮಗೆ ಸಿಗ್ತಾವು. ಇವುಗಳ ಮೂಲಕ ಬಹಳಷ್ಟು ಕಲಿಯೋದು ಇದೆ ಅಂತ ಹೇಳಿ ನಾವು ಹೇಳಬಹುದು. ಹೀಗೆ ಈ ಕಥೆಯನ್ನ ಕೇಳಿ ಮಕ್ಕಳು ಬಹಳ ಆನಂದ ಪಡ್ತಾರೆ. ಹೀಗೆ ಕಥೆ ಕೇಳ್ತಾ ಕೇಳ್ತಾ ಕುಶ ಕೇಳ್ತಾನಂತೆ, ಆ ಶಾಪ ಕೊಟ್ಟ ಮಹಾರಾಜ ಅವನು ಏನಾದ ಮುಂದೆ ಅಂತ ಹೇಳಿ ಕೇಳ್ತಾನೆ.
ಹ್ಮ್ ಆ ಶಾಪವನ್ನು ಕೊಟ್ಟಿರ್ತಕ್ಕಂಥ ಮಹಾರಾಜ ಏನಾದ ಅಂತ ಕೇಳಿದಾಗ ಸೀತಾಮಾತೆ ಹೇಳ್ತಾಳೆ, ನೋಡು ಆ ಶಾಪ ಕೊಟ್ಟ ಮಹಾರಾಜ ಮತ್ತೆ ಪಶ್ಚಾತ್ತಾಪದಿಂದ ಪಶ್ಚಾತ್ತಾಪದಿಂದ ಮತ್ತೆ ತಪಸ್ಸಿಗೆ ಹೋಗ್ತಾನೆ. ಹಲವಾರು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ತಪಸ್ಸನ್ನ ಮಾಡ್ತಾನೆ. ದೊಡ್ಡ ಸಿದ್ಧಿಯನ್ನ ಶಕ್ತಿಯನ್ನ ಅವನು ಪಡೆದುಕೊಳ್ತಾನೆ. ತನ್ನ ತಪಸ್ಸಿನ ಶಕ್ತಿಯಿಂದ ಅವನು ಗಾಯತ್ರಿ ಮಂತ್ರವನ್ನ ಈ ಜಗತ್ತಿಗೆ, ಈ ಭೂಮಿಯ ಮೇಲೆ ತಂದಿರ್ತಾನೆ. ನಾವು ನೀವೆಲ್ಲ ಪ್ರತಿನಿತ್ಯ ಪಠಿಸ್ತಕ್ಕಂತಹ ಗಾಯತ್ರಿ ಮಂತ್ರ ಏನದಲ್ಲ, ಅದನ್ನ ಈ ಭೂಮಿಗೆ ತಂದಿರ್ತಕ್ಕಂಥವನು ಆ ಮಹಾರಾಜ. ಅವನು ಈಗ ವಿಶ್ವಾಮಿತ್ರನಾಗಿ ವಿಶ್ವಾಮಿತ್ರ ಋಷಿಯಾಗಿ ಅವನು ಪರಿವರ್ತಿತನಾಗಿದ್ದಾನೆ ಅಂತ ಹೇಳಿ ಅವಳು ಹೇಳ್ತಾಳೆ. ಆಗ ಮಕ್ಕಳು ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇಂತಹ ಮಹಾನ್ ಋಷಿ, ಯಾಕಂದ್ರೆ ಗಾಯತ್ರಿ ಮಂತ್ರವನ್ನ ಬರೆದಿರ್ತಕ್ಕಂಥವ್ರು, ಅದನ್ನ ಭೂಮಿಗೆ ತಂದಿರ್ತಕ್ಕಂಥವ್ರು ಅಂತಂದ್ರೆ ಬಹಳ ತುಂಬಾ ಗೌರವ ಮಕ್ಕಳಿಗಿರುತ್ತೆ. ಇಂತಹ ಋಷಿ ಇಂಥ ಕೆಟ್ಟ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇತ್ತಾ ಅಂತ ಹೇಳಿ ಅವರು ಆಶ್ಚರ್ಯದಿಂದ ಕೇಳ್ತಾರೆ. ಹೀಗೆ ಒಂದು ದಿನ ಧ್ಯಾನದಲ್ಲಿದ್ದಾಗ ವಶಿಷ್ಠ ಮಹರ್ಷಿಗಳು ಕೂಡ ಈ ಗಾಯತ್ರಿ ಮಂತ್ರವನ್ನ ಕೇಳ್ತಾರೆ. ಆ ಮಂತ್ರವನ್ನ ಯಾರು ಭೂಮಿಗೆ ತಂದ್ರು ಅನ್ನೋದವ್ರಿಗೆ ಗೊತ್ತಾಗತ್ತೆ. ಆ ವಿಶ್ವಾಮಿತ್ರ ತಮಗೆ ಶಾಪ ಕೊಟ್ಟಿರ್ತಕ್ಕಂಥ ವಿಶ್ವಾಮಿತ್ರನೇ ಈ ಒಂದು ಕೆಲಸವನ್ನ ಮಾಡಿದ್ದಾನೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗತ್ತೆ. ಆಗ ವಿಶ್ವಾಮಿತ್ರ ಬಂದು ವಶಿಷ್ಠರಿಗೆ ಕ್ಷಮೆಯನ್ನ ಕೇಳ್ತಾನೆ, ದಯವಿಟ್ಟು ನನಗೆ ಕ್ಷಮೆ ಕೊಡ್ರಿ ಅಂತ ಹೇಳಿ. ಆಗ ವಶಿಷ್ಠರು ಹೇಳ್ತಾರೆ, ನಿನ್ನಿಂದ ಆದ ಈ ಮಹಾನ್ ಕೆಲಸಗಳಿಗಾಗಿ ನಿನಗೆ ಈಗಾಗಲೇ ಕ್ಷಮೆ ಸಿಕ್ಕಿದೆ ಅಂತ ಹೇಳ್ತಾರೆ. ಕ್ಷಮಿಸಬೇಕಾಗಿದ್ದು ನಾನಲ್ಲ, ನನ್ನ ಪತ್ನಿ, ಅವಳನ್ನು ಹೋಗಿ ನೀನು ಕ್ಷಮೆ ಕೇಳು ಅಂದಾಗ ಅರುಂಧತಿ ಋಷಿಗಳ ಬಳಿಗೆ ಅವನು ಬರ್ತಾನೆ. ಆಗ ಅರುಂಧತಿಯ ಮನಸ್ಸು ಕೂಡ, ಅವಳ ಹೃದಯವೂ ಕೂಡ ಬಹಳಷ್ಟು ವಿಶಾಲವಾಗಿರ್ತದ. ಅವಳು ಇಂಥ ಲೋಕ ಕಲ್ಯಾಣದ ಕೆಲಸವನ್ನ ಮಾಡಿದ್ರಿಂದ ನಿನ್ನನ್ನು ನಾನು ಕ್ಷಮಿಸಿದ್ದೇನೆ ಅಂತ ಹೇಳ್ತಾಳೆ. ಹೌದು, ನಿನ್ನಿಂದ ತಪ್ಪಾಗಿದೆ, ಆದ್ರೆ ಈಗ ನೀನು ಸಮಾಜಕ್ಕೆ, ಜನತೆಗೆ, ಇಡೀ ಜಗತ್ತಿಗೆ ಮಾಡಿರ್ತಕ್ಕಂಥ ಒಂದು ಉಪಕಾರ ಏನದಲ್ಲ, ಅದು ತುಂಬಾ ದೊಡ್ಡದು. ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನ ಈ ಲೋಕಕ್ಕೆ ನೀನು ತಂದು ಕೊಟ್ಟಿದೀಯಾ, ಹೀಗಾಗಿ ನಿನ್ನನ್ನು ನಾನು ಈಗಾಗಲೇ ಕ್ಷಮಿಸಿದ್ದೇನೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ಕ್ಷಮೆ ಎಷ್ಟು ಮುಖ್ಯ ಅನ್ನೋದನ್ನ ಅರುಂಧತಿ, ವಶಿಷ್ಠರು ಮತ್ತು ವಿಶ್ವಾಮಿತ್ರರ ಕಥೆಯನ್ನ ಹೇಳೋದ್ರ ಮುಖಾಂತರ ಸೀತಾಮಾತೆ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆಗ ಮಕ್ಕಳಿಗೆ ಕೇಳ್ತಾಳೆ, ಇದರಿಂದ ನಿಮ್ಗೆ ಏನ್ ಗೊತ್ತಾಯ್ತು, ಏನ್ ನೀತಿ ಸಿಕ್ಕಿತು, ಈ ಒಂದು ಕಥೆಯಿಂದ ನಿಮಗೆ ಏನು ನೀತಿ ಸಿಕ್ಕಿತು ಅಂತಂದಾಗ ಸಾಮಾನ್ಯವಾಗಿ ಉತ್ತರ ಕೊಡೋದ್ರಲ್ಲಿ ಲವ ಮುಂದೆ ಇರ್ತಾನೆ. ಅವನು ಹೇಳ್ತಾನೆ, ಈ ಕಥೆಯಿಂದ ಏನ್ ಕಲ್ತ್ವಿ ಅಂತಂದ್ರೆ, ಅತ್ಯಂತ ಭಯಂಕರ ಕೃತ್ಯವನ್ನು ಕೂಡ ಕ್ಷಮಿಸಲು ಸಾಧ್ಯವಿದೆ. ಅತ್ಯಂತ ಭಯಂಕರವಾಗಿರ್ತಕ್ಕಂತಹ ಕೆಲಸವನ್ನು ಕೂಡ ಕ್ಷಮಿಸ್ಲಿಕ್ಕೆ ಸಾಧ್ಯವಿದೆ, ಮತ್ತು ಅದರಿಂದ ಒಳ್ಳೆಯದು ಹೊರ ಬರ್ಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಕ್ಷಮಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ನೋಡ್ರಿ, ಎಷ್ಟೋ ಮಕ್ಕಳಿಗೆ ಮರಣ ಆಗ್ಲಿ ಅಂತಕ್ಕಂಥ ಶಾಪವನ್ನ ಕೊಟ್ಟಿರ್ತಾನೆ ಅವನು ಋಷಿ, ಅದನ್ನು ಕೂಡ ಇವರಿಬ್ರು ಕ್ಷಮಿಸಿದ್ರು ಅಂತ ಹೇಳಿ. ಅದರಿಂದ ಒಳ್ಳೆಯದಾಗಿದೆ ಅಂತಾರೆ. ಮತ್ತೆ ತಪಸ್ಸಿಗೆ ಹೋಗಿ ಗಾಯತ್ರಿ ಮಂತ್ರವನ್ನ ಈ ಜಗತ್ತಿಗೆ ಅವನು ತಂದ್ಕೊಟ್ಟಿದ್ದಾನೆ. ಹೀಗೆ ಅತ್ಯಂತ ಭಯಂಕರವಾಗಿರ್ತಕ್ಕಂಥ ಕೃತ್ಯವನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯದ, ಅದರಿಂದ ಒಳ್ಳೆಯದು ಹೊರ ಬರ್ಲಿಕ್ಕೂ ಸಾಧ್ಯ ಇದೆ. ಇದು ಅತ್ಯಂತ ಮಹತ್ವದ ಪಾಠವಾಗಿದೆ. ಅತ್ಯಂತ ಕೆಟ್ಟ ಕೃತ್ಯಗಳನ್ನು ಕೂಡ ಕ್ಷಮಿಸುವಷ್ಟು ನಮ್ಮ ಹೃದಯ ವಿಶಾಲವಾಗಬೇಕು. ನೋಡ್ರಿ, ಕ್ಷಮಿಸೋದು ಬಹಳ ದೊಡ್ಡ ಗುಣ, ಎಲ್ಲರಿಂದ ಸಾಧ್ಯ ಆಗೋದಿಲ್ಲ. ಆ ಅತ್ಯಂತ ಕೆಟ್ಟ ಕೆಲಸವನ್ನ, ಕೆಟ್ಟ ಕೃತ್ಯವನ್ನು ಕೂಡ ಕ್ಷಮಿಸುವಷ್ಟು ನಮ್ಮ ಹೃದಯ ವಿಶಾಲ ಆಗಿರ್ಬೇಕು. ಆದ್ರೆ ಕ್ಷಮಿಸುವವನು ಕೂಡ ತಾನು ಕೂಡ ತಪ್ಪನ್ನ ಮಾಡಿರ್ತೀನಿ, ಯಾಕಂದ್ರೆ ತಪ್ಪು ಮಾಡಿದವ್ರು ಯಾರು ಇಲ್ಲ. ಎಲ್ಲರೂ ಬದುಕಿನ ಒಂದು ಹಂತದಲ್ಲಿ ಒಂದು ತಪ್ಪನ್ನ, ಅದು ಸಣ್ಣದೋ ದೊಡ್ಡದೋ ತಪ್ಪನ್ನ ನಾವು ಮಾಡಿರ್ತೀವಿ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ಕ್ಷಮಿಸ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಹೀಗೆ ಮತ್ತೆ ಕುಶನ ಕಡೆಗೆ ಹೊರಳಿ ಕೇಳ್ತಾಳೆ ಸೀತಾಮಾತೆ, ನೀನೇನು ಕಲಿತೆ ಅಂತ ಹೇಳಿ. ಆಗ ಅವನು ತಕ್ಷಣಕ್ಕೆ ಉತ್ತರ ಕೊಡೋದಿಲ್ಲ. ನಂತರ ಅವ ಹೇಳ್ತಾನೆ, ಆದ್ರೆ ನಿನಗೆ ಯಾರೂ ಪುತ್ರಿಯರಿಲ್ಲ ಅಮ್ಮ ಅಂತ ಕೇಳ್ತಾನ. ನಿನಗೆ ಯಾರೂ ಪುತ್ರಿಯರಿಲ್ಲ, ನಮ್ಗೆ ಏನಾದ್ರೂ ಸಂಭವಿಸಿದ್ರೆ ನಿನ್ನನ್ನ ದುಃಖದಿಂದ ಮುಕ್ತಗೊಳಿಸ್ಲಿಕ್ಕೆ ಯಾರು ಸಹಾಯ ಮಾಡ್ಲಿಕ್ಕೆ ಯಾರು ಇಲ್ಲ ಅಂತ ಹೇಳಿ ಅತ್ಯಂತ ಕಾಳಜಿಯ ಧ್ವನಿಯಿಂದ ಅವನು ಕೇಳ್ತಾನೆ. ಆಗ ಸೀತಾಮಾತೆ ಮುಗುಳ್ನಗುತ್ತಾ ಹೇಳ್ತಾಳೆ, ನೀನು ಹೇಳುವುದು ಸರಿಯಾಗಿದೆ, ನನ್ಗೆ ಪುತ್ರಿಯರಿಲ್ಲ, ಆದರೆ ನಾನು ಮೊಮ್ಮಕ್ಕಳನ್ನ ಪಡೀತೇನೆ.
ನೀವಿಬ್ಬರೂ ತಲಾ ಒಬ್ಬೊಬ್ಬ ಮೊಮ್ಮಗಳನ್ನ ನನಗೆ ಕೊಡ್ತೀರಿ. ನಿಮಗೇನು ಆಗುವುದಿಲ್ಲ ಅಂತ ಹೇಳಿ ಆಶ್ವಾಸನೆಯನ್ನ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಹೀಗಾಗಿ ಕುಶ ನಾನು ಶಾಪಗಳಿಂದ ಮುಕ್ತವಾಗಿರ್ತಕ್ಕಂಥ ಜಗತ್ತನ್ನ ಆಶಿಸ್ತೀನಿ ಅಮ್ಮ ಅಂತ ಹೇಳಿ ಅವನು ಆಕಳಿಸ್ತಾನೆ. ಆ ಮಕ್ಕಳಿಗೆ ನಿದ್ರೆ ಬರುತ್ತೆ. ಮಕ್ಕಳು ನಿದ್ರೆಗೆ ಜಾರ್ತವೆ. ಅಷ್ಟರಲ್ಲಿ ಮಾತೆ ತನ್ನಷ್ಟಕ್ಕೆ ತಾನೇ ಮಾತನಾಡ್ಕೊಳ್ತಾ ಇರ್ತಾಳೆ. ನಾನು ನನ್ನ ಮೊಮ್ಮಕ್ಕಳನ್ನ ಅಥವಾ ಲವಕುಶರ ಹೆಂಡಂದಿರನ್ನ ನೋಡಲು ಈ ಜಗತ್ತಿನಲ್ಲಿ ಇರ್ಲಿಕ್ಕಿಲ್ಲ. ಅವಳಿಗೆ ಗೊತ್ತು ತನ್ನ ಆಯುಷ್ಯ ಮುಗಿಲಿಕ್ಕೆ ಬಂದಿದೆ ಅಂತಕ್ಕಂಥದ್ದು. ತನ್ನ ಮಕ್ಕಳ ಹೆಂಡಂದಿರನ್ನ ಸೊಸೆಯಂದಿರನ್ನ ನೋಡ್ಲಿಕ್ಕೆ, ಮೊಮ್ಮಕ್ಕಳನ್ನ ನೋಡ್ಲಿಕ್ಕೆ ನಾನು ಈ ಜಗತ್ತಿನಲ್ಲಿ ಇರ್ಲಿಕ್ಕಿಲ್ಲ. ಅರುಂಧತಿ ನಕ್ಷತ್ರವನ್ನ ದಿಟ್ಟಿಸುತ್ತಾ ಶಾಂತವಾಗಿ ಹೇಳ್ತಾಳಂತೆ, ಆದ್ರೆ ಸೋಮ ನೀನ್ ಇರ್ತೀಯ ಈ ಜಗತ್ತಿನಲ್ಲಿ, ನನ್ನ ಮೊಮ್ಮಕ್ಕಳನ್ನ ನೀನು ನೋಡ್ತೀಯ. ನಿನ್ನ ತೋಳುಗಳ ಮುಖಾಂತರ ನಾನು ಅವರನ್ನ ಎತ್ತಿಕೊಳ್ತೇನೆ, ನಿನ್ನ ಕಣ್ಣುಗಳ ಮೂಲಕ ನಾನು ಅವರನ್ನ ನೋಡ್ತೇನೆ. ನನಗೆ ಮಿಥಿಲೆಯಲ್ಲಿ ದೊರಕಿದ ಎಲ್ಲ ಸ್ವಾತಂತ್ರ್ಯವೂ ಅವ್ರಿಗೆ ಸಿಗಬೇಕು ಅಂತ ನಾನು ಬಯಸ್ತೀನಿ. ನೀನ್ ಅದನ್ನ ನೋಡ್ಬೇಕು, ನನಗ್ ಮಾತು ಕೊಡು ಅಂತ ಹೇಳ್ತಾಳೆ, ನನಗೆ ವಾಗ್ದಾನ ಕೊಡು ಅಂತ ಹೇಳ್ತಾಳೆ. ಆಗ ಸೋಮ ಹೀಗೇಕೆ ಮಾತನಾಡ್ತಾ ಇದ್ದೀಯೆ ತಾಯಿ, ನೀನಿನ್ನೂ ಚಿಕ್ಕವಳು, ಆರೋಗ್ಯವಾಗಿದ್ದೀಯಾ, ಇಂಥ ಮಾತುಗಳನ್ನ ಆಡಬೇಡ ಅಂತ ಹೇಳಿ ಗಾಬರಿಯಾಗಿ ಅವಳು ಕೇಳ್ತಾಳೆ. ಆದ್ರೆ ಸೀತೆಯ ಪ್ರಶ್ನೆಗೆ ಅವಳು ಉತ್ತರ ಕೊಡೋದಿಲ್ಲ, ಅವಳಿಂದ ಮಾತು ತಗೋತಾಳೆ. ಆಗ ಮಾತೆ ನೀನೇನು ಕೇಳಿದರೂ ಅದು ನನ್ನಿಂದ ಮಾಡಲ್ಪಡುತ್ತದೆ, ನೀನೇನ್ ಹೇಳಿದ್ರು ಆ ಕೆಲಸವನ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕೊಡ್ತಾಳೆ. ಇಂಥ ವಿಷಯ ಅವರ ಮಧ್ಯೆ ಬಂದಿರೋದು ಇದೇ ಮೊದಲನೇ ಸಲ ಆಗಿರುತ್ತೆ. ಮಾತೆಯು ನಮ್ಮೊಂದಿಗೆ ಇನ್ನು ಹೆಚ್ಚು ದಿನ ಇರುವುದಿಲ್ಲ ಅಂತಕ್ಕಂಥ ಒಂದು ಸಂಗತಿಯ ಮೊದಲ ಸಂಕೇತ ಇದು ಅಂತ ಹೇಳಿ ಸೋಮ ಹೇಳ್ತಾ ತನ್ನ ಕಥೆಗೆ ವಿರಾಮವನ್ನ ಕೊಡ್ತಾಳೆ. ಮುಂದಿನ ಪಾಠಗಳನ್ನ ನಾಳೆ ನೋಡೋಣ ಮಾಸ್ಟರ್ಸ್. ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಪೇಷನ್ಸ್ಲಿಂದ ಕೇಳ್ತಕ್ಕಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ. ಈಗ ಧ್ಯಾನಕ್ಕೆ ಸಿದ್ಧರಾಗೋಣ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ಳಿ, ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ಳಿ. ಕನ್ನಡಕ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಕೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನೂ ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ನಮ್ಮ ಜೊತೆಗೆ ಜ್ಯೋತಿ ಸ್ವರೂಪದಲ್ಲಿ ಬಂದು ಧ್ಯಾನಕ್ಕೆ ಕುಳಿತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಶ್ವಾಸವನ್ನು ಗಮನಿಸಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನ ಏಕಧಾರಿಯಾಗಿ
ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ, ಯಾವ ಮಂತ್ರ ಜಪ ತಪಗಳು ಬೇಡ. ಕೇವಲ ಉಸಿರಿನ ಮೇಲೆ ಗಮನವಿರಲಿ. ಉಸಿರಿನ ಮೇಲೆ ಗಮನವಿಟ್ಟಾಗ ನಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನ ಮಾಡಿ ಮಾಸ್ಟರ್ಸ್. ನಿಮಗಾಗಿ ಆ ಒಳ ಜಗತ್ತು ತೆರೆದುಕೊಳ್ಳುತ್ತದೆ. ಅದ್ಭುತವಾದ ಅನುಭವಗಳನ್ನ ಪಡಿತೀರಿ ಮಾಸ್ಟರ್ಸ್. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಗುರಿಯೆಡೆಗೆ ನಿರಂತರ ಪಯಣ ಸಾಗಲಿ ಮಾಸ್ಟರ್ಸ್. ನಮ್ಮ ಗುರಿ, ನಮ್ಮ ಗಮ್ಯ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ. ಆ ಪರಮಾತ್ಮನೆಡೆಗೆ ನಿರಂತರ ಪಯಣ ಸಾಗಲಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ ಮಾಸ್ಟರ್ಸ್. ಜೀರುಂಡೆಯ ನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಆಂತರಿಕ ಜಗತ್ತಿನ, ಸೂಕ್ಷ್ಮ ಜಗತ್ತಿನ, ಮೇಲು ಲೋಕದ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ನಾಸಿಕದಿಂದ ಭ್ರೂ ಮಧ್ಯದಲ್ಲಿ ಬಂದು ಒಂದು ಬೇಳೆಯ ಆಕಾರದ ಸ್ವರೂಪ ತೆಗೆದುಕೊಂಡು ಅಲ್ಲಿ ಸ್ಥಿರಗೊಳ್ಳುತ್ತೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗುತ್ತೆ, ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ಹಲವು ಬಣ್ಣಗಳು, ಹಲವು ವಿಷನ್ಗಳು ನಮಗೆ ಕಾಣಿಸುತ್ತವೆ. ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್.
30 seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ ಮಾಸ್ಟರ್ಸ್. ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ರಿ. 5 seconds. 5, 4, 3, 2, 1, 0. ನಿಧಾನವಾಗಿ ಕೈ ಬೆರಳುಗಳನ್ನ ತೆಗೆಯಿರಿ ಮಾಸ್ಟರ್ಸ್. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ. ನಮ್ಮ ಧ್ಯಾನಕ್ಕೆ ಸಹಕರಿಸಿ ಶಕ್ತಿಯನ್ನ ಕೊಟ್ಟು ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಕುಳಿತು ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಡ್ರಿ. ಹಲೋ. ಥ್ಯಾಂಕ್ ಯು ಮೇಡಮ್ ಅವರೇ. ತಾರಾ ಮೇಡಮ್ ಅವರೇ, ನೀವು ಹೊಸದಾಗಿ ಬಂದಿದ್ದೀರಲ್ಲ, ವೆಲ್ಕಮ್ ಟು ಅವರ್ ಗ್ರೂಪ್ ಮೇಡಮ್. ಹೌದ್ರಿ. ವಿಜಯಲಕ್ಷ್ಮಿ ಮೇಡಮ್ ಅವ್ರು ಕೊಟ್ಟಿರೋದ ನಂಬರ್ ನಿಮ್ಗೆ? ಹೌದ್ರಿ. ಹೇಳಿದ್ರು ನನಗೆ. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್ ಟು ಅವರ್ ಗ್ರೂಪ್. ಎಲ್ಲಿ ಬೆಂಗಳೂರೊಳಗೆ ಇರೋದು? ಇಲ್ಲೂ ಇರ್ತೀನ್ರಿ, ಗುಲ್ಬರ್ಗನಲ್ಲೂ ಇರ್ತೀನ್ರಿ. ಹೌದ್ರಿ, ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್. ಏನ್ ಅನಿಸ್ತ್ರಿ ಮೇಡಮ್? ಚೆನ್ನಾಗ್ ಅನಿಸ್ತ್ರಿ. ಸ್ಟಾರ್ಟಿಂಗ್ ಸ್ವಲ್ಪ ಲೇಟ್ ಆಯ್ತು ನನಗ್ ಬರಾಕ. ಹೌದಾ? ಅದೇ ಕಥಿ ಜರ ಇದು ಇಲ್ಲಲ್ಲ, ಲಿಂಕ್ ಇಲ್ಲಲ್ಲ, ಸ್ವಲ್ಪ ಇದಾಗ್ತದ. ಧ್ಯಾನನು ನೀವು ಧ್ಯಾನ ಮಾಡೋದ್ ರೂಢಿ ಇತ್ತು ಅಂತಂದ್ರೆ ಏನು ಇದಾಗಂಗಿಲ್ಲ. ಸ್ವಲ್ಪ ಇಲ್ಲಾಂದ್ರೆ ಸಮಯ ಹೋಗಿದ್ದಿದಾಗಂಗಿಲ್ಲ. ಹೌದು. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ. ಹಲೋ, ಮತ್ತಾರು ಮಾತಾಡ್ತೀರಿ ಮೇಡಮ್? ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ತೀರಿ? ಇದು ಮಾಡ್ಕೊಡ್ರಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಡ್ರಿ. ಓಕೆ. ಒಂದು ಫೋನ್ ಬಂತು ಮೇಡಮ್, ಅದಕ್ಕೆ ಧ್ಯಾನದಿಂದ ಹೊರಗೆ ಹೋಗ್ಬೇಕಾಯ್ತು. ಹೌದಾ? ಓಕೆ. ಆದ್ರೂ ಎಷ್ಟೇ ನಿಮಿಷ ಧ್ಯಾನ ಬಂದಿತ್ತು, ಅದ್ರಲ್ಲಿ ಏನು ಯಾವ್ದಾವ್ದೋ ಏನೇನೋ ಮುಖಗಳು ಕಾಣಿಸ್ತಾ ಇತ್ತು. ಒಂದು ಅರ್ಧ ಕೌಶಿಕ ರಾಜಂದು ಅದೇ ಏನೇನೋ ಕಾಣಿಸ್ದಂಗ ಅನಿಸ್ತಾ ಇತ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಯುವರ್ ಕಾಂಟ್ರಿಬ್ಯೂಷನ್ ಮೇಡಮ್. ಮೊನ್ನೆ ಹೇಳಿದ್ದೆ ಈ ಧ್ಯಾನ ಯಜ್ಞಕ್ಕೆ, ಅನ್ನದಾನಕ್ಕ ನೀವು ದಾನ ಕೊಟ್ಟಿರಲ್ಲ, ತುಂಬಾ ಧನ್ಯವಾದಗಳು ಮೇಡಮ್. ರಿಸಿಪ್ಟ್ ಕಳಿಸ್ತೀನಿ ಮೇಡಮ್ ಅದನ್ನ. ಓಕೆ ಮೇಡಮ್, ಅದೇನಿಲ್ಲ, ಕೊಡ್ಬೇಕಾಯ್ತು. ಅವ್ರು ಕಳಿಸ್ತಾರ ಅವ್ರು. ಓಕೆ ಮೇಡಮ್. ಓಕೆ, ಮಾತಾಡ್ತೀರಿ? ಗಂಗಾ? ಹಾ ರೇಖಾ, ಏನ್ ಅದ್ಭುತವಾದ ಕಥೆಯಪ್ಪ ಇವತ್ತಿಂದೋರೆ. ಪ್ರತಿದಿನದ ಹಂಗೆ ಇರ್ತದ. ಇವತ್ತು ತುಂಬಾ ನನಗರ ಅದ್ಭುತ ಅನಿಸ್ತದ ಕತೆ ಹೇಳುವ ಕತೆ ಎದುರ್ದು. ವಸಿಷ್ಠ ಮುನಿಗಳು ಮತ್ತು ಅನುರಾಧ ನಕ್ಷತ್ರ, ಕೌಶಿಕ ಮುನಿಗಳು ಶಾಪ. ನಕ್ಷತ್ರಗಳು ಬಹುಶಃ ನಮ್ಮ ಭಕ್ತರಿಗೆ ನಕ್ಷತ್ರಗಳ ಕಲ್ಪನೆ ಇತ್ತು. ನಾವು ಸಣ್ಣವರಿದ್ದಾಗ ನೆನಪದ ಅರುಂಧತಿ ತೋರಿಸಿದ್ರು ನೋಡ್ರ ಮೇಲೆ. ಅಪ್ಪ ಅದೆಲ್ಲ ತೋರಿಸಿದ್ರು. ಅನುರಾಧ ನಕ್ಷತ್ರ ಹಂಗ ಏನೇನೋ ನಕ್ಷತ್ರಗಳ ಹೆಸರು ಅಪ್ಪ ಹೇಳ್ತಿದ್ದ. ನಾವು ತೋಟದಾಗ ಇರ್ತಿದ್ವಲ್ಲಕ್ಕ ಅವಾಗ. ಏನ್ ನಕ್ಷತ್ರ ಕಾಣ್ತಿದ್ದಕ್ಕ ಅವಾಗ, ಪೂರಾ ಆಕಾಶದೊಳಗ ಹತ್ತಿ ಬಿತ್ತದಂಗ. ಹೌದೌದೌದು, ಅಷ್ಟು ಚಂದ ನಕ್ಷತ್ರ. ಅವಾಗ ಹೇಳೋ ಅಪ್ಪ, ಅದು ಅನುರಾಧ ನಕ್ಷತ್ರ, ಅದು ಆ ನಕ್ಷತ್ರ, ಈ ನಕ್ಷತ್ರ ಅಂತ ಹೇಳಿ. ಇವಾಗ ಅದ್ರ ಒಂಥರ ಕಲ್ಪನೆ ಇದಾಯ್ತು, ನಕ್ಷತ್ರಗಳ ಕಂಡಂಗ ಆಗ್ತಾ ಇತ್ತು ನೀ ಹೇಳುವಾಗ.
ಅವರು ಒಂದು ಹ್ಮ್. ಅಂತ ಲೋಕನೇ ಸೃಷ್ಟಿ ಮಾಡ್ಕೊಂಡ್ ಬಿಟ್ರಂತ ಅವ್ರು. ಜ್ಞಾನದಿಂದ ಎಂಥ ಲೋಕ ಸೃಷ್ಟಿ ಮಾಡ್ಕೊಳ್ತಾರ, ಅದ್ರಲ್ಲಿ ಎಂಥ ಶಕ್ತಿ ಅದ. ಹಾ. ವಾಹ್, ಇನ್ನು ಅದ್ಭುತ. ಮೇಲ್ಲೋಕಗಳು ಬಹಳಷ್ಟು ಅದಾವಂತ. ಅಲ್ಲಿ ಎಷ್ಟು ಅಲ್ಲಿ ಏನು ನೋವು ಇಲ್ಲ, ಇದು ಇಲ್ಲ, ಎಷ್ಟು ವರ್ಷ ಅದೇ ಇರಬಹುದು ಆತ್ಮಗಳು ಅಂತ ಹೇಳ್ತಾರ. ಅದೇ ಅದು ಲವ ಕುಶರು ಅರ್ಥ ಮಾಡ್ಕೊಂಡಂತ ಒಂದು ಇದು ನೋಡ್ರಿ, ಅವ್ರ ಸಾಮರ್ಥ್ಯ ಯಾವ ರೀತಿ ಅದನ್ನ ಕಥೆಯನ್ನ ಅರ್ಥೈಸಿಕೊಂಡಂತ ರೀತಿ ಎಷ್ಟು ಅದ್ಭುತ ಅಂತ. ಮತ್ತ ಚಿಕ್ಕ ಮಕ್ಕಳ ಮಕ್ಕಳೆಲ್ಲ ಅಲ್ಲಮ್ಮ, ವಿಶಿಷ್ಟ ಮಕ್ಕಳಲ್ಲ. ವಿಶಿಷ್ಟ ಮಕ್ಕಳಲ್ಲ, ತುಂಬಾ ಬಹಳ ಚೆನ್ನಾಗ್ ಅನಿಸ್ತು. ನಂಗ ಆಕಳ ಕಾಣಿಸ್ಕೊಂತು. ಹೌದಾ? ಆಕಳ ಏನು ಮತ್ತ ಕಾಮಧೇನು ಕತಿನೇ ಅದಲ್ಲ ಮತ್ತದು. ಅದ ಆಕಳ ಕಾಣಿಸ್ಕೊತು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೆಣ್ಮಗಳು ಕೈಯ ಶಿವನಿಗೆ ಅಭಿಷೇಕ ಮಾಡೋದು. ಓಹೋ ವೆರಿ ಗುಡ್. ನಂಗೇನು ಒಂಥರ ರಶ್ಮಿ ಕೈ ಒಟ್ಟ ಹಿಂಗ ಹೆಣ್ಣು ಅಂದ್ರೆ ಯಂಗ್ ಕೈ ಇರ್ತಾವಲ್ರಿ, ವೈಟ್ ಬೆಳ್ ಹಂಗ ಶಿವನಿಗೆ ಅಭಿಷೇಕ ಮಾಡ್ತಾ ಇರೋದು. ಅದು ಮುಖ ಯಾರು ಅಂತ ಗೊತ್ತಾಗ್ಲಿಲ್ಲ, ಅಭಿಷೇಕ ಮಾಡ್ತಿರೋದು. ಅದೇ ಬಟ್ ಅಭಿಷೇಕ ಮಾಡೋದ್ ಕಾಣಿಸ್ತು. ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ. ತುಂಬಾ ಚೆನ್ನಾಗ್ ಅನಿಸ್ತು. ಓಕೆ ಅಕ್ಕ, ಥ್ಯಾಂಕ್ ಯು. ಆಮೇಲೆ ಕಾಲ್ ಮಾಡ್ತೀನಿ ನಿಮಗ್. ಓಕೆ ಓಕೆ ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡ್ತೀರಿ? ಸರೋಜಾ ಮೇಡಮ್, ಅವ್ರು ಇದ್ದೀರಾ? ಓಕೆ, ಅವ್ರು ಇನ್ನೂ ಧ್ಯಾನದಿಂದ ಹೊರಗೆ ಬಂದಿರಂಗಿಲ್ಲ. ತಾರವ್ರ ದಿನ ಬನ್ನಿ. ಮ್ಯೂಟ್ ಇದೆ ಮೇಡಮ್, ಅನ್ಮ್ಯೂಟ್ ಮಾಡಿ ಮಾತಾಡ್ರಿ. ಮ್ಯೂಟ್ ಇದೆ ಮೇಡಮ್ ನಿಮ್ದು. ಹೌದೌದು. ಅದು ಸಣ್ಣ ಮೊಮ್ಮಗು ಇದೆ, ಅದು ಎಲ್ಲ ಅವಕ್ಕೆಲ್ಲ ಸಂಜೆ ಟೈಮ್ ನಲ್ಲಿ ರಾತ್ರಿ 10 ಗಂಟೆ ಆದ್ರೂ ಮಲ್ಕೊಳಲ್ಲ. ಅವ್ರಿಗೆಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಾಗ್ತದ. ನಾನು ಅವ್ರ ಸ್ವಲ್ಪ ಆರಾಮಿದ್ದಾಗ ಬಂದ್ಬಿಡ್ತೀನಿ ಕ್ಲಾಸಿಗೆ. ಓಕೆ ಮೇಡಮ್, ಓಕೆ. ಅದೆಲ್ಲದರ ಜೊತೆಗೇನೆ ನಮ್ಮ ಸಲುವಾಗಿ ನಾವು ಟೈಮ್ ಕೊಡ್ಬೇಕ್ರಿ ಮೇಡಮ್, ಅಷ್ಟೇ. ನಾವು ಹಂಗ್ ಮಾಡ್ಕೊಂಡಾಗ ನಮ್ ಕರ್ತವ್ಯನೇ ಇರ್ತದ, ಇದನ್ನು ಕರ್ತವ್ಯ, ಎರಡೂನು ಮಾಡ್ಕೋಬೇಕಾಗ್ತದ. ಓಕೆ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಭೇಟಿಯಾಗೋಣ ಇನ್ನಿಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಧನ್ಯವಾದಗಳು. ಮುಗಿಸೋಣ್ರಿ? ಧನ್ಯವಾದಗಳು. ಈ ಅದ್ಭುತ ಮಾರ್ಗಕ್ಕೆ ನಮ್ಮನ್ನ ಆಕರ್ಷಿಸ್ಕೊಂಡ್ ಬಂದಿದ್ದ ಕೈ ನಿಮ್ ಕೋಟಿ ಕೋಟಿ ಧನ್ಯವಾದಗಳು. ನಿಜ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು.